ಆ ನೋಡಿ ಅವನು ಬೆಗ್ಗರ್ ಕಾಲಡೆ ಸಿಗ್ತಾನೆ. ಒಂದು ಸ್ಟೇಟಸ್ ಇಲ್ಲ ಏನಿಲ್ಲ, ನೋಡ್ಕೊಂಡು ನಡಿಲಿಕ್ ಬರಲ್ಲ ನಿಂಗೆ? ಬೆಳಿಗ್ಗೆ ಯಾವನ ಮುಖ ನೋಡ್ಬಿಟ್ಟೆ. ನಾನು ಈ ಶೋಕಿ ಮಾಡೋನ್ಗೆ ಸಿಗ್ಬೇಕಿತ್ತ, ಇಡೀ ದಿನ ಹಾಳಿ ಹೊತ್ತು. ಏಯ್, ಏನು ಹೇಳ್ದೆ ನೀನು? ನಿನ್ನ ಬಾಯಲ್ಲಿ ನನ್ನ ಹೆಸರು ಬಂದರೂ ನನ್ನ ಸ್ಟೇಟಸ್ ಕಡಿಮೆ ಆಗ್ಬಿಡುತ್ತೆ. ನಾನೆಲ್ಲಿ ನೀನಲ್ಲಿ? ನಾನಿರೋದು ಎ ಸಿ ಇದ್ದಲ್ಲಿಮ್ಮ, ವಿತ್ ನೈಸ್ ಆಂಬಿಯಂಟ್ ಆ್ಯಂಡ್ ಗುಡ್ ಫೀಲಿಂಗ್ ಕೆಫೆ ಅಲ್ಲಿ. ರೋಡ್ ಸೈಡ್ ಟಪ್ರಿ ಅಂಗಡಿಯಲ್ಲಿ ಸಿಗೋ ನಿಂಗೆ ಅರ್ಥ ಆಗಲ್ಲಮ್ಮ. ಓಹೋ, ಬಂದ್ಬಿಡು. ಟಪ್ಪರಿ ಅಂಗಡಿ ಎಲ್ಲ ಹೇಳ್ಬಿಡ, ಜನರಿಗೆ ಲೋಕಲೇ ಇಷ್ಟ ಆಗೋದು. ನಾನ್ ಸಿಗ್ಲಿಲ್ಲ ಅಂದ್ರೆ ನಿನ್ ಮುಖ ನೋಡಿದ್ರು, ಅದು ವಾರಕ್ಕೊಮ್ಮೆ. ಇಲ್ಲ ನಿಂಗೆಂತ ವ್ಯಾಲ್ಯೂ ಉಂಟಾ? ನಿಂಗೆಂತ ವ್ಯಾಲ್ಯೂ ಉಂಟಾ? ಮಾತಾಡ್ತಾ ಬಂದ್ಬಿಟ. ಏಯ್, ವ್ಯಾಲ್ಯೂ ಗಿಲ್ಯೂ ಎಲ್ಲ ಹೇಳ್ಬೇಡ. ರೈಟ್ ನೋಡಿದ್ಯಾ? ಮೆನು ಕಾರ್ಡ್ ನೋಡಿದ್ಯಾ? ಎಲ್ಲ ಕಡೆ ನಿನ್ಕಿಂತ ಲೋಕಲ್ ಆದರೂ ಒಂದು 10 ರೂಪೀಸ್ ಜಾಸ್ತಿನೇ ಇರ್ತದೆ. ದೊಡ್ಡ ಕೆಫೆಗೆ ಬಂದುಬಿಟ್ರೆ 500-1000 ಜನ ಕ್ಯಾರೇ ಮಾಡಲ್ಲ, ಹಾಗೆ ಆರ್ಡರ್ ಮಾಡಿದ್ರು. ಗರ್ಲ್ ಫ್ರೆಂಡ್ ಜೊತೆ ಬಂದರೆ ನಿಂಗೆಲ್ಲಿ ನೋಡ್ತೀರಾ? ಫಸ್ಟ್ ಕೇಳೋದೆ ನನಗೆ. ಕಾಫಿ ಡೇಟ್ ಹೇಳ್ತರು, ಗೊತ್ತಾ ನಿಂಗೆ? ಗೊತ್ತಾ, ನಿಂದು ಬರೀ ಶೋಕಿ, ಅದು ಹುಡುಗಿಯರ ಮುಂದೆ. ಅವ್ರಿಗೆ ತೋರ್ಸೋಕಷ್ಟೇಯ. 4 ಜನ ದೋಸ್ತರು ದಮ್ ಹೊಡಿಲಿ ಕೂತ್ರೆ ಸೈಡ್ಗೆ ನನ್ನೇ ಇಟ್ಕೊಳತ್ರು. ನಂಗೂ ದೋಸ್ತನ್ ಥರ ನೋಡ್ತರು. ನಿಂಗೆ ಯಾರು ಕೇಳ್ತಾರ? ಎಲ್ಲಿ ನೋಡಿದ್ಯಾ ದಮ್ ಜೊತೆ ಕಾಫಿ ಕುಡಿಯೋದು? ಮಾತಾಡ್ತಾ ಇವ ನಗೂರು ಮರ್ಯ, ಯಾರಿಗೂ ಹೇಳಿಗೆ ಹೋಗ್ಬೇಡ, ಮರ್ಯಾದೆ ಹೋಗುದು. ಹೇಳೋದು ಟಿ ವಿಯಲ್ಲೆಲ್ಲ ಬರ್ತೆ. ನಾನು ದೊಡ್ಡ ದೊಡ್ಡ ಬಿಸ್ನೆಸ್ಗೆಲ್ಲ ಡೀಲ್ ಮಾಡಬೇಕಿದ್ರೆ ನನಗೆ ಸೈಡ್ಗೆ ಇಟ್ಕೊಂಡಿರ್ತರು, ನನ್ನ ಕೆಫೆಗೆ ಬರ್ತರು. ಎಷ್ಟು ದೊಡ್ಡ ದೊಡ್ಡ ಕೋಟಿ ಡೀಲ್ ನೋಡಿಲ್ಲ ನಾನು. ನಾನಿಲ್ಲ ಅಂದರೆ ಡೀಲೇ ಆಗಲ್ಲ. ಸಾಕ ಕಂಡಿದ್ದೀನಿ. ಊರ್ ಬದಿ ಬಂದ್ ನೋಡು. ಊರ್ ಬದಿ ಪಂಚಾಯತಿ ಎಲ್ಲ ನಮ್ಮ ಅಂಗಡಿಯಲ್ಲೇ ನಡೆಯೋದು. ದುಡ್ಡು ಹೇಳ್ತೀಯಲ್ಲ ನೀನು. ಊರ್ ಕಡೆ ಎಷ್ಟು ಬಡ್ಡಿ ವ್ಯವಹಾರ ನನ್ನ ಮುಂದೆ ನಡೆದಿಲ್ಲ, ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಆ ಲೆಕ್ಕ ಹಾಕಿದ್ರೆ ನಿಂಗೆ ಎಣ್ಸಕ್ಕೂ ಆಗೋದಿಲ್ಲ, ಬಂದ್ಬಿಟ್ಟ ಹೇಳಲಿಕ್ಕೆ. ಜಾಸ್ತಿ ಮಾತಾಡಬೇಡ ನೀನು. ಜನರಿಗೆಲ್ಲ ಚಟ ಏರಿಸಿ ಆಮೇಲೆ ಒಂದಿನ ಕೊಡಿಲಿಲ್ಲ ಅಂದರೆ ತಲೆನೋವು ಕೊಡಿಸ್ತೀಯ. ನಾನು ನೋಡ, ನನ್ ಕುಡಿದ್ರೆ ಜನ ರಿಲ್ಯಾಕ್ಸ್ ಆಗ್ತರು, ಫೀಲ್ ಗುಡ್ ಆಗತ್ತೆಮ್ಮ. ಬಿಸ್ಕೆಟ್ ಕೂಡ ಬೇಡ ಸೈಡ್ಗೆ, ಹಂಗೆ ಫೀಲ್ ಗುಡ್ ಆಗತ್ತೆ. ಛೀ, ಎಂತ ಮಾತಾಡ್ತೀಯ ಮರ್ಯ ನೀನು? ನಿಂದು ಫೀಲ್ ಗುಡಲ್ಲಿ ಏನೋ ಡಬಲ್ ಮೀನಿಂಗ್ ಇದೆ ಅಂತೇಳಿ ಅನಿಸ್ತದೆ. ಮರ್ಯ, ಯೋಚನೆ ಮಾಡಿದ್ರು ನಿನ್ನ ಕರಿಮುಖ ನೋಡಿ ವಾಂತಿ ಬರ್ತದೆ. ಕರಿಮುಖ ಅಂತ್ಯ, ಯು ಬ್ಲಡಿ ಬೆಗ್ಗರ್. ಹಾಲಿಲ್ಲ ಅಂದರೆ ನಿಂಗೆ ಯಾರು ನೋಡ್ತೀರಾ? ಹಾಲಿದಾಗ ಅಷ್ಟೇ ನಿಂಗೆ ಚಲೋ ಅಂತರು, ಮತ್ತು ನಿಂಗೆ ಕೇಳೋರು ಯಾರು ಇಲ್ಲ. ಏಯ್, ಬೈದ್ರೆ ನೋಡು ಚೆನ್ನಾಗಿರಲ್ಲ. ಏನೋ ಹೆಲ್ತಿ ಆರ್ಗ್ಯುಮೆಂಟ್ ಅಂತೇಳಿ ಬಂದ್ರೆ ಹರ್ಟ್ ಮಾಡ್ತೀಯಾ? ನಂಗೆ ನೀ ಹೇಳಿದ ಮಾತೆಲ್ಲ ಈಗ ಕಿಡ್ನಿ ಟಚ್ ಆಯ್ತು. ಬ್ಲಡಿ ಎಲ್ಲ ಹೇಳ್ತೀಯಾ? ಊರ್ ಬದಿ ಭಾಷೆಯಲ್ಲಿ ಬೈದ್ರೆ ಕಾಫಿ ಇರೋದು ಕೋಕೋ ಆಗ್ಬಿಡ್ಬೇಕು, ಕೋಕೋ. ಹಾಲಿಲ್ಲ ಅಂದ್ರೆ ಯಾರು ಕೇಳಲ್ಲ ಹೇಳ್ತೀಯಾ? ಬ್ಲ್ಯಾಕ್ ಟೀ ಕೇಳಿದ್ಯಾ? ಊರ್ ಕಡೆ ಎಲ್ಲ ಯಾರಿಗ ಆರಾಮಿರಲ್ಲ, ಕಕ್ಕಾಗಿಲ್ಲ ಅಂದ್ರೆ ಔಷಧಿ ಅಂತ ಕುಡಿತ್ರು. ಬಂದು ನೋಡು ಒಂದ್ಸಲ, ಆವಾಗ ಗೊತ್ತಾಗ್ತದೆ. ಊರ್ ಬದಿಯೆಲ್ಲ ನೆನ್ಪು ಹಾರೋಗ್ಬಿಟ್ಟದೆ ನಿಂಗೆ. ಏನು ಲ್ಯಾಂಗ್ವೇಜ್ ಇದು? ನಿನ್ನ ಥರನೇ ಇದೆ. ನನ್ನ ಸ್ಟೇಟಸ್ಗೆ ಇದೆಲ್ಲ ಮ್ಯಾಚ್ ಆಗಲ್ಲ. ಇದೆಲ್ಲ ಏನಾದರೂ ನನ್ನ ಕಸಿನ್ಸ್ ಎಕ್ಸ್ಪ್ರೆಸ್ಸೋ ಟಾಯ್ಲೆಟೆ ಕೆಪೆಚಿನೋಗೆ ಏನಾದರೂ ಹೇಳಿದ್ರೆ ನಕ್ಕು ಸುಸ್ತಾಗ್ಬಿಡೋರು. ಹೋ ಇಸ್ ದಟ್ ಪುವಾ ಫನಿ ಗಾಯ್ ಅಂತ ಹೇಳ್ತರು ನನಗೆ. ಏನ ನಿಂಗೆ ಮಾತ್ರ ಕಸಿನ್ಸ್ ಇರೋದಾ? ನನಗೆ ಹೆಂಗೆ ನೋಡಿದ್ಯಾ ನೀನು? ಮಸಾಲ ಟೀ, ಶುಂಠಿ ಟೀ, ಗ್ರೀನ್ ಟೀ ಅವರೆಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಪಾಪ ಹೇಳ್ತರು. ಜಾಸ್ತಿ ಕೆಲಸ ಇಲ್ಲದೆ ಓವರ್ ಬಿಲ್ಡಪ್ ಕೊಡ್ತಾ ಸ್ವಲ್ಪ ಟೀ ಕೊಡಿದ್ರೆ ಸರಿ ಆಗ್ತಾ ಹೇಳ್ತರು. ಗೊತ್ತಾ ನಿಂಗೆ ಎಷ್ಟು ಕೇರ್ ಉಂಟು ನಿನ್ನ ಮೇಲೆ? ಅಬ್ಬಾ, ಗ್ರೀನ್ ಟೀ ಹೇಳ್ಬೇಡ ನೀನು. ಅವಂಗೂ ವಿಷಕ್ಕೂ ಏನಾದರೂ ಡಿಫ್ರೆನ್ಸ್ ಉಂಟಾ? ನಿಂಗಂತೂ ಜನ ನೋಡ್ತರು, ಅದನ್ನ ಕಂಡ್ರೆ ಓಡೋಗ್ತರು. ಮತ್ತು ಅವನ ಎಕ್ಸಾಂಪಲ್ ಕೊಡ್ಬೇಡ ಮಾರಾಯ. ಮತ್ತು ನೀನು ಬರೀ ಹಾಟ್ ಸಿಗೋದು, ಹಾಟ್ ಅಷ್ಟೇ ಇಷ್ಟಪಡ್ತರು. ನಾನು ಕೋಲ್ಡ್ ಆಗಿಬಿಟ್ರೆ ಕೋಲ್ಡ್ ಕಾಫಿ ವ್ಯಾಲ್ಯೂನೇ ಚೇಂಜ್ ಆಗಿಬಿಡತ್ತೆ. ಮಾಡರ್ನ್ ಬಾನುಲಿ ರೈಟರ್ ಗೊತ್ತಾ? ಕೋಲ್ಡ್ ಕಾಫಿ ಕುಡ್ಕೊಂಡೆ ಸ್ಕ್ರಿಪ್ಟ್ ಬರೀತಾನೆ. ನೀನೇನಾ? ನಿಂಗೆ ಗೊತ್ತಿಲ್ಲನಾ ಮರ? ನಾನು ಐಸ್ ಇದೀನ, ಐಸ್ಡ್ ಟೀ ಗೊತ್ತಿಲ್ಲ ನಿಂಗೆ? ನೀನಿರೋ ಕೆಫೆಯಲ್ಲೇ ಜಾಬಲ್ಲಿದ್ದಾನ ಮರ. ನಮ್ಮ ಊರ್ ಬದಿ ಹುಡುಗ ಮರ ಅವ. ಒಂದಿನ ಬೈ ಮಿಸ್ಟೇಕ್ಲಿ ಅವನಿಗೆ ಫ್ರಿಜ್ಜಲ್ಲಿ ಹಾಕ್ಬಿಟ್ರು. ಐಸ್ ಟೀ ಆಗ್ಬಿಟ್ನ ಮರ, ಹಾಟ್ ಟೀ ಇದ್ದವ. ಅವತ್ತಿಂದ ಬೇಜಾರು ಮಾಡಿಕೊಂಡು ಬೆಂಗಳೂರು ಹೋಗಿದ್ದ. ಈಗ ನಿಮ್ಮ ಥರ ಕೆಫೆಯಲ್ಲೇ ಇದ್ದಾನೆ ನೋಡು. ಎಲ್ಲೋ ಬಾಜು ಇರಬೇಕು ನೋಡು. ಸಿಕ್ಕರೆ ಅವನ ಗರ್ಲ್ಫ್ರೆಂಡು ಲೆಮನ್ ಟೀ ಕೇಳದೆ ಅಂತೇಳಿ ಹೇಳು. ಅವಳ್ದು ಮದುವೆ ಆಗದೆ ಶುಂಠಿ ಟೀ ಜೊತೆ ಹೇಳು. ಹೇಳ್ಬಿಡು ಮರ, ಪಾಪ ಹಾರ್ಟಲ್ಲೇ ಇಟ್ಕ ಕೂತಾನೆ ನಾ ಅವಳಿಗೆ. ಮತ್ತೆ ಲೆಮನ್ ಟೀದು ಮದುವೆ ಆಗೋಯ್ತು.
ಓ ಐಸ್ ಟೀ ನಿಮ್ಮ ಕಡೆಯವನಾ? ಚಿಚೆ, ನಮ್ಮವನಂತ ಕ್ಯಾಫೆಯಲ್ಲಿ ಜಾಗ ಕೊಟ್ಟೆ, ರೇಟ್ ಜಾಸ್ತಿ ಮಾಡಿಸ್ದೆ, ಬದುಕಲಿ ಅಂತ ಐಸ್ ಕೊಟ್ಟೆ. ಕ್ಯಾಪೆಚಿನೆ ನನ್ನ ಕಸಿನ್ ಆದರೂ ಅವನಿಗೆ ಸರಿಸಿ ಜಾಗ ಕೊಟ್ಟೆ, ಮೆನ್ಯೂವಲ್ಲಿ ಸಪೋರ್ಟ್ ಮಾಡಿದೆ. ಮರೆಯ, ನಿಮ್ಮ ಕಡೆಯವನಂತ ಏನಾದರೂ ಗೊತ್ತಿದ್ರೆ ಇಷ್ಟೆಲ್ಲ ಮಾಡೋದಿಲ್ಲಾಗಿದೆ. ಮೆನ್ಯೂಯಿಂದಾನೇ ಓಡಿಸ್ಬಿಡ್ತಿದ್ದೆ. ಈಗ ಪಾಪ್ಯುಲರ್ ಆಗಿಬಿಟ್ಟಿದ್ದಾನೆ, ಹೊರಗೆ ಹಾಕಿದ್ರೆ ಆಸ್ತಿಯಲ್ಲಿ ಪಾಲು ಕೇಳ್ತಾನೆ. ನೋಡ್ತೆ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಏ ಮರೆಯ, ಅವನಿಗೇನು ಮಾಡಬೇಡ ಮರ್ಯ. ಮೊದಲೇ ಗರ್ಲ್ಫ್ರೆಂಡ್ ಮದುವೆ ಆಗದೆ, ನೀನು ಹೊರಗೆ ಹಾಕ್ಬಿಟ್ರೆ ಮತ್ತೆ ತಡ್ಕೊಳಕ್ಕಾಗೋದಿಲ್ಲ ಅವನಿಗೆ. ಸೂಸೈಡ್ ಏನಾದರೂ ಮಾಡ್ಕೊಬಿಡುವ. ಹೊರಗೆ ಬಂದರೆ ಐಸ್ ಇಲ್ಲದೆ ಸೆಕೆಯಲ್ಲಿ ಕರಗ್ಬಿಡುವ ಮರ್ಯ. ಅದಕ್ಕೆ ಸ್ವಲ್ಪ ನೋಡ್ಕ, ಒಂದು ಸಣ್ಣ ಜಾಗ ಕೊಡು ಅವನಿಗೆ ಸಾಕು. ನಂದು ನಿಂದು ದ್ವೇಷ ರೋಡ್ ಮೇಲೆ ಇರಲಿ. ನಿನ್ನೆ ಮೊನ್ನೆ ಬೆಳೆದಿದ್ದೆಲ್ಲ ಸಣ್ಣ ಮಕ್ಕಳ ಮೇಲೆ ಬೇಡ, ಆಯ್ತಾ? ಮತ್ತೆ ಟೈಮ್ ಇದೆ ಅವನಿಗೆ, ಪಾಪ ಸ್ವಲ್ಪ ಬೆಳೀಲಿ, ಮುಂದೋಗುವ. ಎಷ್ಟು ದಿನ ಬೆಳೀತ್ನಾ ಐಸ್ ಟೀ ಅವ? ಒಂದಲ್ಲ ಒಂದಿನ ಕರ್ಗೋದೆ. ಮೊನ್ನೆ ಕೇಳಿದೆ, ಚಿಲ್ಡ್ ಬಿಯರ್ ಜೊತೆ ಎಲ್ಲೋ ಡಿಮ್ ಲೈಟಲ್ಲಿ ಕುತ್ಕೊಂಡಿದ್ದಾನಂತೆ. ಅವನು ಫ್ರೆಂಡ್ಶಿಪ್ ಮಾಡೋಣಂದ್ರೆ ಹಾಳಾಗೋಗ್ತಾನವ. ಅವನು ಹಾಳಾಗೋ ಮುಂಚೆ ಊರ್ ಬದಿ ಕರ್ಕ, ಇಲ್ಲ ಆಮೇಲೆ ದಾರಿ ತಪ್ಪೋಗ್ತಾ. ಚಿಲ್ಡ್ ಬಿಯರ್ ಬಗ್ಗೆ ಗೊತ್ತಲ್ಲ ನಿಂಗೆ, ಎಷ್ಟು ಜನರಿಗೆ ಹಾಳು ಮಾಡಿಲ್ಲ ಅವ. ಏ ಹೌದಾ ಮರ್ಯ, ಅವನ ಕಡೆ ಮಾತಾಡೋಕೆ ಹೋದ್ರೆ ಜಗಳಕ್ಕೆ ಬರ್ದ ಮರ್ಯ. ಅವನಿಗೆ ಹುಡುಗರು ಸಪೋರ್ಟ್ ಉಂಟಾ ಜಾಸ್ತಿ, ಮಾತಾಡೋಕ್ಕಾಗ. ಪಕ್ಕದ ವೈನ್ ಶಾಪಲ್ಲೇ ಕೂತಾನೆ, ಬರ್ತಾ ನೋಡಿದ್ದೆ. ಟಿನ್ ಮತ್ತೆ ಬಾಟ್ಲ್ ಸೇರ್ಕೊಂಡು ಏನೋ ಸ್ಕೆಚ್ ಹಾಕ್ತವ್ರೆ ಅನ್ಸ್ಬಿಡ್ತು ಮರ್ಯ. ಹೌದು ಮರ್ಯ, ಸಣ್ಣ ಕೇಳ್ಬೇಕು ಮರ್ಯ, ಮತ್ತೆ ಕೇಳಿಸ್ಕೊಂಡ್ರೆ ಜಗಳಕ್ಕೆ ಬರ್ತಾವ ಹೊರಗಡೆ. ಅವನ ಜೊತೆ ಜಗಳಕ್ಕೆ ಹೋಗೋದು ಬೇಡ, ಮತ್ತೆ ಮೈ ಮೇಲೆ ಬರ್ತಾ. ಹೋಗು ನೀನು, ನಿನ್ನ ಕೆಲಸ ನೋಡ್ಕ. ಮತ್ತೆ ಐಸ್ ಟೀಗೆ ಅಮ್ಮ ಹಬ್ಬಕ್ಕೆ ಬರೋಕೆ ಹೇಳೋದು ಹೇಳು. ಹಾಂ, ಸಿಕ್ಕರೆ ಹೇಳು ಮತ್ತೆ ನೆನಪಿಂದ. ಓಕೆ ಓಕೆ, ಹೇಳ್ತೆ. ಅವನಿಗೆ ಮಾತಾಡ್ಲಿಕ್ಕೆ ಮನ್ಸಿಲ್ಲ, ಆದರೂ ಅಮ್ಮ ಬರ್ಲಿಕ್ಕೆ ಹೇಳಿದ್ನ ಹೇಳ್ತೆ ಅಷ್ಟೇ. ಸರಿ, ನಿನ್ನ ಟಪ್ರಿ ಅಂಗಡಿ ಸೇರ್ಕೊ. ಮತ್ತೆ ಬಿಸ್ಕಿಟ್ದು ನಿಂದು ಏನೋ ನಡೀತುಂಟು ಅಂತೆಲ್ಲ, ನಿಜ ಏನಾ? ಬಂದು ಹೇಳ್ತಿದ್ದ, ಪ್ಯಾಕೆಟಲ್ಲಿದ್ದಾಗ ನನ್ನ ಜೊತೆ ಚೆನ್ನಾಗಿದ್ಲು, ಪ್ಯಾಕೆಟ್ ಓಪನ್ ಆಗಿದ್ದೆ ಟೀ ಹತ್ರ ಹೋಗ್ಬಿಟ್ಲು ಅಂತ. ಏ ಅದೆಲ್ಲ ಸುಳ್ಳು ಸುದ್ದಿ ಮಾರ್ಯ. ಏನೇನಾ ನಂಬೇಡ ನೀನು. ಹಾಂ, ಯಾರ್ಯಾರು ಹೇಳಿದ್ದೆಲ್ಲ ನಂಬಕ್ಕೆ ಹೋಗ್ಬೇಡ, ಆಯ್ತಾಯ್ತು. ನಂದು ದಮ್ ಹೊಡಿಯೋ ಹಾಸ್ಟೆಲ್ ಬಾಯ್ಸ್ ಬಂದರು, ಆಮೇಲೆ ಸಿಗ್ತೆ. ಹಾಂ, ಏ ಬಾಯ್ ಕಣೋ, ಕರಿಯ ಕಾಫಿ, ಬಾಯ್ ಬಾಯ್. ಏಯ್, ಕರಿಯ ಹೇಳ್ತೀಯ? ಬ್ರೌನಿ ನಾನು.